ಅಭಿಮಾನಿಗಳ ಸಾಗರ ಆರ್ಸಿಬಿ ಆಟಗಾರರನ್ನ ಸ್ವಾಗತಿಸೋದಕ್ಕೆ ಫ್ಯಾನ್ಸ್ ಆಗಮಿಸಿದ್ದಾರೆ. ರೆಡ್ ಆರ್ಮಿ ಬರುವ ಮುನ್ನವೇ ಜಮಾಯಿಸಿದ್ರು ಫ್ಯಾನ್ಸ್. ಈಗ ಆರ್ಸಿಬಿ ಆಟಗಾರರು ಕೂಡ ಎಚ್ಎಎಲ್ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ನೇರವಾಗಿ ಬಂತು ಆರ್ಸಿಬಿ ತಂಡ. ಎಚ್ಎಎಲ್ ಏರ್ಪೋರ್ಟ್ನತ್ತ ಅಭಿಮಾನಿಗಳ ಸಾಗರವೇ ಜಮಾಯಿಸಿದೆ. ತಮ್ಮ ನೆಚ್ಚಿನ ಆಟಗಾರರನ್ನ ಸ್ವಾಗತಿಸೋದಕ್ಕೆ ಅಂತ ಬಂದಿದ್ದಾರೆ ಫ್ಯಾನ್ಸ್. ಬಹಳ ದೊಡ್ಡ ಫ್ಯಾನ್ ಬಳಗ ಆರ್ಸಿಬಿ ತಂಡಕ್ಕಿರೋದು. 18 ವರ್ಷಗಳಿಂದ ಕಪ್ ಗೆಲ್ಲದೆ ಹೋದ್ರು ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಆರ್ಸಿಬಿ ಅಭಿಮಾನಿಗಳು ನಿಷ್ಠೆಯಿಂದ, ಅಭಿಮಾನದಿಂದ, ಪ್ರೀತಿಯಿಂದ ಆರ್ಸಿಬಿ ತಂಡದೊಂದಿಗೆ ಇದ್ರು, ಪ್ರೋತ್ಸಾಹಿಸಲೇ ಬಂದಿದ್ರು. ಅದರ ಫಲವಾಗಿ ಕೊನೆಗೂ ಆರ್ಸಿಬಿ 18 ವರ್ಷಗಳ ನಂತರ ಕನಸನ್ನ ನನಸುಗೊಳಿಸಿತು. ಈಗ ಸಂಭ್ರಮದ ಕ್ಷಣ. ಎಚ್ಎಎಲ್ ಏರ್ಪೋರ್ಟ್ಗೆ ಬಂದಿಳಿದಿದೆ ಆರ್ಸಿಬಿ ಟೀಮ್. ವಿಶೇಷ ವಿಮಾನದಲ್ಲಿ ಐಪಿಎಲ್ ಚಾಂಪಿಯನ್ಸ್ ಆಗಮಿಸಿದ್ದಾರೆ. ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ಅಂತ ಬಂದಿರೋ ಅಭಿಮಾನಿ ಬಳಗ ನೋಡ್ತಾ ಇದ್ದೀವಿ. ನಿನ್ನೆಯೇ ಹಬ್ಬ ಆಚರಿಸ್ಬಿಟ್ರು. ಇವತ್ತು ಸಂಭ್ರಮ ಹೆಚ್ಚಳ ಆಗಿದೆ. ತಂಡದೊಂದಿಗೆ ಸಂಭ್ರಮಿಸುವಂತಹ ಕಾತರ ಅಭಿಮಾನಿಗಳಿಗೆ ಬೆಂಗಳೂರಿಗೆ ಬಂದಿಳಿದ ಆರ್ಸಿಬಿ ತಂಡ ಸ್ವಾಗತಿಸೋದಕ್ಕೆ ಡಿಸಿಎಂ ಡಿಕೆಶಿ ಕೂಡ ಇದ್ದಾರೆ ಎಚ್ಎಎಲ್ ಏರ್ಪೋರ್ಟ್ನಲ್ಲಿ. ಈಗ ಟೀಮ್ ಬಂದಿದೆ. ನೇರವಾಗಿ ಅಲ್ಲಿಂದ ಹೋಟೆಲ್ ತೆರಳುತ್ತಾರೆ. ಅಲ್ಲಿ ಕೊಂಚ ಕಾಲ ರೆಸ್ಟ್ ಮಾಡ್ತಾರೆ. ಆ ಬಳಿಕ ವಿಧಾನಸೌಧಕ್ಕೆ ಹೋಗ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅವರಿಗೆ ಭರ್ಜರಿಯಾಗಿ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಸಮಾರಂಭ ಸಿದ್ಧ ಆಗಿದೆ. ಅಲ್ಲಿಂದ ಪರೇಡ್ ಸಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ನಂತರ ಅಲ್ಲಿ ನಡೆಯೋದು ವಿಜಯೋತ್ಸವ. ಎಚ್ಎಎಲ್ ಏರ್ಪೋರ್ಟ್ನ ಚಿತ್ರಣ ನೋಡ್ತಾ ಇದ್ದೀವಿ. ವಿಧಾನಸೌಧ ಬಳಿಯ ದೃಶ್ಯ ನೋಡ್ತಾ ಇದ್ದೀವಿ. ಎಲ್ಲ ನೋಡಿದ್ರು ಆರ್ಸಿಬಿ ಫ್ಯಾನ್ಸ್. ನಿನ್ನೆ ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲೇ ನೋಡ್ತಾ ಇದ್ವಿ ಅಭಿಮಾನಿ ಬಳಗದ ಸಂಭ್ರಮವನ್ನ. ನಂತರ ಗೆಲ್ತಾ ಇದ್ದಂತೆ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಸಂಭ್ರಮ ನೋಡಿದ್ವಿ. ಇನ್ನು ಇವತ್ತು ಕೇಳ್ಬೇಕಾ, ಐಪಿಎಲ್ ಕಪ್ ಗೆದ್ದು ಬಂದ ತಂಡವೇ ಬೆಂಗಳೂರಿಗೆ ಬಂದಿದೆ. ಅವರೊಂದಿಗೆ ಸಂಭ್ರಮ, ಅವರನ್ನ ನೋಡುವಂತಹ ಸಂಭ್ರಮ. ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಐಪಿಎಲ್ ಆರಂಭ ಆದಾಗಿಂದಲೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ತಂಡದ ಮೇಲೆ ಅತೀವ ಅಭಿಮಾನ, ಬಹಳ ದೊಡ್ಡ ಮಟ್ಟದ ಪ್ರೀತಿ. ಕೇವಲ ಬೆಂಗಳೂರಿಗರಷ್ಟೇ ಅಲ್ಲ, ದೇಶದ ವಿವಿಧ ಭಾಗಗಳಲ್ಲಿ ಆರ್ಸಿಬಿ ಫ್ಯಾನ್ಸ್ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಂತೂ ಇವತ್ತು ಸಂಭ್ರಮೋತ್ಸವ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಚಿತ್ರಣ ನೋಡ್ತಾ ಇದ್ದೀವಿ. ಎಚ್ಎಎಲ್ ಏರ್ಪೋರ್ಟ್ ಬಳಿಯ ಚಿತ್ರಣ ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಅಭಿಮಾನಿಗಳ ಸಾಗರ. ಒಂದು ಝಲಕ್ಗಾಗಿ, ತಮ್ಮ ನೆಚ್ಚಿನ ಆಟಗಾರರ ಒಂದು ಝಲಕ್ಗಾಗಿ, ಅದರಲ್ಲೂ ಈ ಬಾರಿ ಕಪ್ ಗೆದ್ದು ಬಂದಿರೋದ್ರಿಂದ. ಎಚ್ಎಎಲ್ ಏರ್ಪೋರ್ಟ್ ಬಳಿಯಿಂದ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ನೇರ ಸಂಪರ್ಕದಿದ್ದಾರೆ. ಕಿರಣ್, ಈ ಕ್ಷಣಕ್ಕಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. 18 ವರ್ಷಗಳ ತಪಸ್ಸು ಕನಸು ನನಸಾಗಿದೆ. ತಂಡ ಬಂದಿಳಿದಿದೆ ಬೆಂಗಳೂರಿಗೆ. ಹೇಗ್ ಕಂಡು ಬರ್ತಾ ಇದೆ ಚಿತ್ರಣ? ಫ್ಯಾನ್ಸ್ ಎಷ್ಟು ಉತ್ಸುಕರಾಗಿದ್ದಾರೆ? ಹೌದು ಪ್ರತಿಮಾ, ಖಂಡಿತವಾಗಲೂ ಕೂಡ ಆರ್ಸಿಬಿ ಆಟಗಾರರನ್ನು ನೋಡ್ಲಿಕ್ಕೆ ಈಗ ಆಲ್ರೆಡಿ ಕೂಡ ಎಚ್ಎಎಲ್ನ ಹೊರಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗಾಗಲೇ ಜಮಾಯಿಸಿರುವಂಥದ್ದು ಸದ್ಯ ನಾನು ಈಗಾಗಲೇ ತಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಆರ್ಸಿಬಿ ತಂಡದ ಆಟಗಾರರನ್ನ ನೋಡ್ಲಿಕ್ಕೆ ಕಾತರದಿಂದ ಕಾಯ್ತಿದ್ದಾರೆ. ಇನ್ನು ಈಗಾಗಲೇ ಕೂಡ ಲ್ಯಾಂಡ್ ಆಗಿರುವಂಥದ್ದು ಆರ್ಸಿಬಿ ತಂಡದ ಆಟಗಾರರು. ಇಲ್ಲಿಂದ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಈ ಒಂದು ಬಸ್ನ ಮೂಲಕವಾಗಿ ಅವರು ತೆರಳುತ್ತಾರೆ. ಅವರನ್ನ ನೋಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾವಿರಾರು ಯುವಕ ಯುವತಿಯರೆಲ್ಲರೂ ಕೂಡ, ಅಂದರೆ ಆರ್ಸಿಬಿ ತಂಡದ ಸತತ 17-18 ವರ್ಷಗಳಿಂದ ಈ ಒಂದು ಗೆಲುವಿಗಾಗಿ ಕಾಯ್ತಾ ಇದ್ದಂತಹ ಅಭಿಮಾನಿಗಳೆಲ್ಲರೂ ಕೂಡ ಈಗಾಗಲೇ ಕಾಯ್ತಾ ಇರುವಂಥದ್ದು. ಅವರನ್ನು ನೋಡಬೇಕು ಅನ್ನುವಂಥ ಒಂದು ಉತ್ಸಾಹ. IPLನ ಈ ಫೈನಲ್ನಲ್ಲಿ ಜಯಗಳಿಸಿರುವಂಥ ಕಪ್ಪೇನಿದೆ ಅದರ ಒಂದು ದರ್ಶನವನ್ನ, ಅದನ್ನ ಕಾಣಬೇಕು ಅನ್ನುವಂಥ ಒಂದು ಸಾಕಷ್ಟು ಕಾತರದಿಂದ ಕೂಡ ಕಾಯ್ತಿದ್ದಾರೆ. ನನ್ನ ಜೊತೆಯಲ್ಲಿ ಈ ಬಗ್ಗೆ ಮಾತಾಡಲಿಕ್ಕೆ ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ. ಏನ್ ಹೇಳ್ತೀರಿ, ಹೇಗಿದೆ ಮೇಡಮ್ ಸಂತೋಷ? ಸಂತೋಷ ಹೇಳಲಿಕ್ಕಾಗಲ್ಲ. ತುಂಬಾ ತುಂಬಾ ಖುಷಿ ಆಗ್ತಿದೆ. 18 ವರ್ಷ ಕಾದು ಇವತ್ತು ಟ್ರೋಫಿ ತಗೊಂತಾ ಇದೀವಿ. ಆರ್ಸಿಬಿ 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 17 ವರ್ಷಗಳ ಕಾಲ ಸತತವಾದಂತ ಒಂದು ಕನಸು ಈ ಬಾರಿ ನನಸಾಗಿರುವಂತದ್ದು ತಮಗೆ ಹೇಗೆ ಅನ್ನಿಸ್ತಿದೆ? ಇದು ಹೆಂಗಂದ್ರೆ ವರ್ಲ್ಡ್ ಕಪ್ ಗಿಂತ ಜಾಸ್ತಿ ಆಗಿದೆ ನಮಗೆ ಖುಷಿ, ಸಂತೋಷ. ಜನರು ಓ ಮೈ ಗಾಡ್, ಅನ್ಬಿಲೀವಬಲ್ ಇಟ್ ಇಸ್.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೊಬ್ಬರು ಅಭಿಮಾನಿ ಕೂಡ ನನ್ನ ಜೊತೆಲಿದ್ದಾರೆ. ಸರ್, ತಮ್ಗೆ ಹೇಗೆ ಅನ್ನಿಸ್ತಿದೆ ಈ ಒಂದು 18 ವರ್ಷಗಳ ಕನಸು ನನಸಾಗಿರುವಂತ ಒಂದು ಕ್ಷಣಕ್ಕೆ ತಾವು ಸಾಕ್ಷಿ ಆಗ್ತಾ ಇದ್ದೀರಾ? ಸರ್, ಇದನ್ನ ನಾವು ಏನು ಹೇಳಬೇಕು ಅಂತಂದ್ರೆ ಆಗದಷ್ಟು ನಮಗೆ ಸಂತೋಷ ಆಗಿದೆ, ಖುಷಿ ಆಗಿದೆ. ಪ್ಲಸ್ ಇನ್ನೊಂದೇನಂದ್ರೆ RCB ಏನಂದ್ರೆ ಪ್ರೂವ್ ಮಾಡಿ ತೋರಿಸಿದೆ ಇಡೀ ಪ್ರಪಂಚಕ್ಕೆ. ಎಲ್ಲಾ ಫ್ಯಾನ್ಗಳು ಯಾರ್ಯಾರೆಲ್ಲ ನೊಂದ್ಕೊಂಡಿದ್ರು, ಖುಷಿ ಪಡ್ತಾ ಇದ್ರು RCB ಸೋಲ್ಲಿ ಅಂತ, ಅದಕ್ಕೆ ನಾವು ಪ್ರೂವ್ ಮಾಡಿ ತೋರಿಸಿದೀವಿ. ಇದಕ್ಕಿಂತ ಒಂದು ಖುಷಿ ಬೇರೆ ಯಾವುದೂ ಇಲ್ಲ. ಮತ್ತೊಬ್ಬರು ಅಭಿಮಾನಿ ಕೂಡ ಇದ್ದಾರೆ. ಮೇಡಮ್, ತಮ್ಗೆ ಹೇಗೆ ಅನ್ನಿಸ್ತಿದೆ? ಹೇಗಿದೆ ಮೇಡಮ್ ಸಂತೋಷ? ತುಂಬಾ ಸಂತೋಷವಾಗಿದೆ. ಬ್ಯಾಂಗ್ಳೂರ್ ವಿನ್ ಆಗಿದ್ದು ಇಟ್ ಇಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ. ಥ್ಯಾಂಕ್ ಯು ಮೇಡಮ್. ಹೇಗಿತ್ತು ಮೇಡಮ್ ನಿನ್ನೆ ಮ್ಯಾಚ್? ಇವತ್ತು ಅವ್ರನ್ನ ಕಣ್ ತುಂಬಿಕೊಳ್ಳಕ್ಕೆ ತಾವು ಕಾತರದಿಂದ ಕಾಯ್ತಾ ಇದ್ದೀರಾ? ಇಟ್ ವಾಸ್ ಆಸಮ್. ಐ ಲವ್ ಕೊಹ್ಲಿ, RCB. ಮೇಡಮ್, ತಾವೇನ್ ಹೇಳ್ತೀರಾ? ಹೇಗೆ ಅನ್ನಿಸ್ತಿದೆ ಮೇಡಮ್? ಸಂತೋಷ ಆಗ್ತಾ ಇದೆ. 18 ವರ್ಷದ ನಂತರ ಗೆದ್ದಿದ್ವಿ ಕಪ್ಪು. ಕನಸು ನನ್ಸಾಯ್ತು. RCB. ಮತ್ತೊಬ್ರು ಕೂಡ ನನ್ನ ಜೊತೆಲಿರುವಂತ ಮೇಡಮ್, ತಾವು ಕೂಡ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀರಾ ಆಟಗಾರರನ್ನ ನೋಡ್ಲಿಕ್ಕೆ. ಯಾರು ತಮ್ಮ ನೆಚ್ಚಿನ ಆಟಗಾರರು? ಹೇಗೆ ಅನ್ಸತ್ತೆ ಮೇಡಮ್ ಅವ್ರನ್ನ ನೋಡ್ಲಿಕ್ಕೆ ಬಂದಿರುವಂತದ್ದು? ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ. ಅವ್ರು ಹೇಳ್ದಂಗೆ ವಿ ಆರ್ ಲಾಯಲಿ ರಾಯಲ್ ಅಂಡ್ ಫೈನಲಿ ಈ ಸಲ ಕಪ್ ನಮ್ದು. ಎಲ್ಲರೂ ಈ ಸಲ ಕಪ್ ನಮ್ದೆ ಅಂತ ನಮ್ಗೆ ಗೆಲ್ಲಿ ಸತತ 17 ವರ್ಷಗಳ ಒಂದು ಹೋರಾಟ, 18ನೇ ವರ್ಷ ಕಪ್ಪು ದಕ್ಕಿರುವಂತದ್ದು RCBಗೆ. ತಾವೇನ್ ಹೇಳ್ತೀರಾ ಮೇಡಮ್? I'll just say congratulations to everybody. ಎಷ್ಟು 17 ವರ್ಷದಿಂದ ನಾವು ಕಾಯ್ತಾ ಇದ್ವಿ. ಸೊ ಫೈನಲಿ ದ ಕಪ್ ಇಸ್ ಆರ್ಸ್. ದಿಸ್ ಒನ್ಸ್ ಫಾರ್ ಬ್ಯಾಂಗ್ಳೂರ್. ಏನ್ ಹೇಳ್ತೀರಾ ತಾವು? ಹೇಗಿದೆ ಮೇಡಮ್? ಜೈ RCB, ಜೈ ಕರ್ನಾಟಕ. ಸರ್, ಇದಕ್ಕಿಂತ ಖುಷಿಯಾಗಿರುವಂತ ಸಂದರ್ಭ ಬೇರೆ ಯಾವುದೂ ಇಲ್ಲ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಮ್ಮ ಅಪ್ಪುನೇ ಮತ್ತೆ ಹುಟ್ಟಿ ಬಂದಿರೋ ತರ ಅನಿಸ್ತಾ ಇದೆ. ನಮ್ಮ ಅಪ್ಪು ಏನಾದ್ರು ಇವಾಗ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದೀವಿ ಅಂತಂದ್ರೆ ಹೇಳಕ್ ಆಗದಿರೋಷ್ಟು ಖುಷಿ. ಅಷ್ಟು ಖುಷಿ ಇವಾಗ RCB ಗೆದ್ದಿರೋದ್ರಿಂದ ನಮ್ಗೆ ಆಗ್ತಾ ಇದೆ. ಇದಕ್ಕಿಂತ ಸಂತೋಷದ ವಿಷಯ RCB ಆಗ್ಲಿ, ಬ್ಯಾಂಗ್ಳೂರ್ ತಂಡಕ್ಕಾಗ್ಲಿ ಬೇರೆ ಯಾವುದೂ ಇಲ್ಲ. ಈ ಒಂದು ಸಂಭ್ರಮದ ಸಂದರ್ಭದಲ್ಲಿ ಅಪ್ಪು ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ತಾವು? ಖಂಡಿತವಾಗ್ಲೂ ಅಪ್ಪು ಅವ್ರನ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ. ಅವ್ರು ಏನಾದ್ರು ಇದ್ದಿದ್ರೆ ಈ ಮಾತೆ ಇನ್ನೂ ಬೇರೆ ಜಾಸ್ತಿ ಆಗ್ತದೆ, ಇನ್ನೊಂದು ಹಂತ ಜಾಸ್ತಿ ಮೇಲೆ ಹೋಗ್ಬಿಡ್ತಾ ಇದ್ವಿ ನಾವು. ಅಷ್ಟು ಖುಷಿ ಆಗ್ತದೆ. ಈ ಸಂದರ್ಭದಲ್ಲಿ ನಾವು ಅಪ್ಪನ ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳ್ಬೇಕಂತ ಇಷ್ಟಪಡ್ತೀವಿ ಸರ್. ಈಗ ಮತ್ತಷ್ಟು ಅಭಿಮಾನಿಗಳು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಮ್ಗೆ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಸಂಭ್ರಮಕ್ಕೆ? ತಾವು ಕೂಡ ಭಾಗಿಯಾಗಿದ್ದೀರಾ. ತಮ್ಮ ನೆಚ್ಚಿನ ಆಟಗಾರನ ನೋಡ್ಲಿಕ್ಕೆ ತುಂಬಾ ಕ್ಷಣದಿಂದ ಕಾಯ್ತಾ ಇದ್ದೀರಿ. ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಿದೆ. ಲವ್ ಯು ವಿರಾಟ್. ಮೇಡಮ್, ಏನ್ ಹೇಳ್ತೀರಾ? ಕಳೆದ 17 ವರ್ಷಗಳಿಂದ ತಂಡ ಜಯಿಸಿರ್ಲಿಲ್ಲ, 18ನೇ ಬಾರಿ ಜಯಗಳಿಸಿರುವಂತದ್ದು. ತಮಗೆ ಹೇಗೆ ಅನ್ಸುತ್ತೆ? ಇಟ್ಸ್ ಅ ಮೈಲ್ಸ್ಟೋನ್ ಅಚೀವ್ಮೆಂಟ್ ಫಾರ್ ಬ್ಯಾಂಗ್ಳೂರ್ ಟೀಮ್ RCB. ಸರ್, ಏನ್ ಹೇಳ್ತೀರಾ? ಸರ್, ತುಂಬಾ ಖುಷಿಯಾಗಿದೆ. 18 ವರ್ಷದ ಆದ್ಮೇಲೆ ನಾವು ಕಪ್ ಹೊಡೆದಿದ್ದೀವಿ. ಇನ್ನು ನೆಕ್ಸ್ಟ್ ನಾವೇ ಹೊಡಿತೀವಿ. ಈ ಸಲ ಕಪ್ಪು, ನೆಕ್ಸ್ಟ್ ಸಲ ಕಪ್ಪು ನಮ್ದೇ. ಮತ್ತಷ್ಟು ಅಭಿಮಾನಿಗಳು ಕೂಡ ನನ್ನ ಜೊತೆಲಿರುವಂತದ್ದು. ಸರ್, ಹೇಗೆ ಅನ್ನಿಸ್ತಿದೆ? ಈಗ ಆಲ್ರೆಡಿ RCB ತಂಡ ಜಯಗಳಿಸಿರುವಂತದ್ದು. ಸರ್, ನೋ ಕಂಪ್ಲೇಂಟ್ಸ್, ನೋ ಕಂಡೀಷನ್ಸ್, ಒನ್ ಟೀಮ್ ಒನ್ ಡ್ರೀಮ್. ಎಸ್ ಕಿರಣ್, ಮತ್ತೆ ಸಂಪರ್ಕಿಸ್ತೀನಿ. RCB ಆಟಗಾರರಿಗೆ ಅದ್ಧೂರಿಯಾಗಿ ಸ್ವಾಗತ. HAL ಏರ್ಪೋರ್ಟ್ ನಲ್ಲಿ ಅದ್ಧೂರಿ ಸ್ವಾಗತ ಕೋರಲಾಗಿದೆ. ವಿಶೇಷ ವಿಮಾನದಲ್ಲಿ ಆಗಮಿಸಿತು IPL ಚಾಂಪಿಯನ್ಸ್ ತಂಡ. RCB ಆಟಗಾರರಿಗೆ ಗ್ರ್ಯಾಂಡ್ ವೆಲ್ಕಮ್. ಈಗಾಗಲೇ ನಾವು ಅಭಿಮಾನಿಗಳ ಸಂಭ್ರಮ ನೋಡ್ತಾ ಇದ್ವಿ.